ಸ್ನೇಹಿತರೆ, ಬದುಕಿಗೆ 6 ಆಯಾಮಗಳು: ಹಿಂದೆ, ಮುಂದೆ, ಮೇಲೆ, ಕೆಳಗಡೆ, ಅಕ್ಕಪಕ್ಕ. ಪ್ರತಿಯೊಬ್ಬ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ, ಎದುರುಗಡೆ ಏನ್ ಕಾಣಿಸ್ತಾ ಇದೆ ಅದೇ ಸತ್ಯ ಅಂತ ವಾದ ಮಾಡ್ತಾನೆ. ಲಾಯರ್ ತರ ಅದೇ ಸತ್ಯ ಅಂತೇಳಿ ಅವನೊಂದು ಸಂಶಯವನ್ನ ಪಡ್ತಾನೆ, ಪೊಲೀಸ್ ತರ. ಆದ್ರೆ ಖಂಡಿತವಾಗ್ಲೂ ಎದುರುಗಡೆ ಇರೋದು ಒಂದೇ ಒಂದು ಆಯಾಮ. ಇನ್ನು ನಿಮಗೆ 5 ಆಯಾಮಗಳಿದೆ. ಆ ಆಯಾಮಗಳಿಂದನೂ ನಿಂತು ನೋಡಬೇಕು. ಆ ಆಯಾಮಗಳಿಂದನೂ ನಾವು ಯೋಚನೆ ಮಾಡಿದಾಗ ಮಾತ್ರ ನಮಗೆ ಸಂಪೂರ್ಣವಾಗಿ ಎಲ್ಲವೂ ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಎದುರುಗಡೆ ಇರುವಂತಹ ವ್ಯಕ್ತಿಗೆ ಏನ್ ಹೇಳ್ತಾ ಇದ್ದೀರಾ, ಆ ವ್ಯಕ್ತಿಯ ಸ್ಥಾನಮಾನದಲ್ಲಿ ನಿಂತ್ಕೊಂಡು ಯೋಚಿಸಿದಾಗ ನಿಮಗೆ ಅವನು ಹೇಳ್ತಾ ಇರೋದು ಏನು ಅನ್ನೋದು ಗೊತ್ತಾಗುತ್ತೆ. ಇದಕ್ಕೆ ಸಾಕಷ್ಟು ಉದಾಹರಣೆ. ಈ ಕಡೆಯಿಂದ ಬರೆದ್ರೆ 6 ಅಂತ ವಾದ ಮಾಡ್ತಾವನೆ, ಆ ಕಡೆ ನಿಂತಿರೋರ್ನ ಅದು 9 ಅಂತ ಅನಿಸ್ತಾ ಇದೆ. ಇಬ್ರು ಗುದ್ದಾಡ್ತಾ ಇದ್ದಾರೆ. ಎಕ್ಸ್ಚೇಂಜ್ ಮಾಡಿದಾಗ ಓ ಕರೆಕ್ಟು, ಈ ಕಡೆಯಿಂದ 6 ಕಾಣಿಸ್ತಾ ಇದೆ, ಓ ಕರೆಕ್ಟು, ಆ ಕಡೆಯಿಂದ 9 ಕಾಣಿಸ್ತಾ ಇದೆ ಅಂತ ಅವ್ರಿಗೆ ಕಾಂಪ್ರಮೈಸ್ ಆಗುತ್ತೆ. ಕಾಂಪ್ರಮೈಸ್ ಮೀನ್ಸ್ ಇದನ್ನ ಸ್ಪಷ್ಟತೆ ಅಂತ ಕರೀತಾರೆ. ಆದ್ರಿಂದ ನಿಮಗೆ ಸ್ಪಷ್ಟತೆ ಬೇಕಂದ್ರೆ ಎಲ್ಲಾ ಆಯಾಮಗಳನ್ನು ಯೋಚನೆ ಮಾಡೋದನ್ನ ಪ್ರತಿಯೊಬ್ಬ ಮನುಷ್ಯ ಕಲಿಬೇಕು.